ಸನ್ಯಾಸಿಗೆ ಸಂಸಾರಿಗೆ ಡಿಫ್ರೆನ್ಸ್ ಏನು? ಸನ್ಯಾಸಿಗೆ ಎಲ್ಲರೂ ಕಾಲಿಗೆ ಬೀಳ್ತಾರೆ. ಸಂಸಾರಿ ಏನಾದರೂ ಮದುವೆ ಆಗಿದ್ರೆ ಎಲ್ಲರೂ ಕಾಲಿಗೆ ಬೀಳ್ಬೇಕಾಗುತ್ತೆ. ಅದೇ ಸನ್ಯಾಸಿ ಏನಾದರೂ ಆದರೆ ಎಲ್ಲರೂ ನಮ್ಮ ಕಾಲಿಗೆ ಬೀಳ್ತಾರೆ. ಅದೇ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ, ಕಂಗ್ರಾಟ್ಸ್ ಸೂಪರ್. ಒಳ್ಳೆ ಆನ್ಸರ್ ಹೇಳಿದ್ರ. ಆದರೆ ಸನ್ಯಾಸಿ ಆದರೆ ಸ್ವಲ್ಪ ಪೀಸ್ ಆಗಿರ್ಬೋದು. ಸಂಸಾರಿ ಅಷ್ಟೊಂದು ಪೀಸ್ ಆಗಿರೋಕ್ಕಾಗಲ್ಲ, ಯಾಕಂದರೆ ಸಂಸಾರದ ಜೊತೆನೇ ಮುಳುಗೋಗ್ಬಿಟ್ಟಿರ್ತಾನೆ. ಸನ್ಯಾಸಿ ಆದ್ರೇನೋ ಹುಡುಗಿನೂ ಕಾಲಿಗೆ ಬಿಡ್ತಾನೆ, ಹುಡುಗಿಯವ್ರ ಅಮ್ಮನೂ ಕಾಲಿಗೆ ಬಿಡ್ತಾಳೆ, ಹುಡುಗಿಯವ್ರ ಅಮ್ಮನೂ ಕಾಲಿಗೆ ಬಿಡ್ತಾ ಇರ್ತಾರೆ ಸನ್ಯಾಸಿಗೆ. ಅದೊಂಥರ ಕಿಕ್ಕಿರುತ್ತೆ ಸನ್ಯಾಸಿಗೆ. ಅದರಿಂದ ಸನ್ಯಾಸಿ ಆಗೋದೇ ಒಳ್ಳೆಯದು. ಸನ್ಯಾಸಿಗಿಂತ ಸನ್ಯಾಸಿನೇ ಒಳ್ಳೆಯದು. ನೀವು ಏನು ಆಗ್ಬೇಕು ಅನ್ಕೊಂಡಿದ್ದೀರಾ? ಸನ್ಯಾಸಿ ಆಗಬೇಕು, ಆದರೆ ಅಕ್ರಮ ಸಂಬಂಧ ಮಾಡ್ಕೋಬೇಕು. ಸನ್ಯಾಸಿ ಬಿಟ್ಟು ಅಕ್ರಮ ಸಂಬಂಧ ಚೆನ್ನಾಗಿರುತ್ತೆ. ಅದರಿಂದ ನಾನು ಸನ್ಯಾಸಿನೇ ಆಗಕ್ಕೆ ಲೈಕ್ ಮಾಡ್ತೀನಿ, ಆದರೆ ಅಕ್ರಮ ಸಂಬಂಧ ಇರುತ್ತೆ.